ಇದೆಲ್ಲ ದೊಡ್ಡ ವಿಷಯ ಅಂತ ಹೇಳ್ಕೊಳ್ಳೋಂಥದ್ದು ಏನೂ ಇಲ್ಲ. ಸಣ್ಣ ಪುಟ್ಟ ವಿಷಯ, ಗಾಡಿ ಯಾಕೆ ಟಚ್ ಆಯ್ತು, ಯಾಕೆ ಮಾಡಿದ್ರಿ ಅಂತ ಕೇಳಕ್ ಹೋಗಿದ್ದಕ್ಕೆ ನಮ್ಮ ಮೇಲೆ ಹಲ್ಲೆ ಮಾಡಕ್ ಬಂದ್ರು. ಹಲ್ಲೆ ಮಾಡಕ್ ಹೋಗಿದ್ದಕ್ಕೆ ಯಾಕೆ ಅಂತ ಕೇಳಕ್ ಹೋಗಿದ್ದಕ್ಕೆ ಮಚ್ಚೆತ್ಕೊ ಬಂದು ನಮ್ಮ ಹತ್ರ ನಾವ್ ಯಾರು ಅಂತ ಗೊತ್ತಿಲ್ಲ, ನಮ್ಮ ಹತ್ರನೇ ಮಾತಾಡ್ತೀಯ ಹಂಗೆ ಹಿಂಗೆ ಅಂದ್ಬಿಟ್ಟು ಎದುರ್ಸಕ್ ಬಂದ್ರು. ಯಾರು ಅಂತ ಹೇಳಿ ಅಂತ ಹೇಳ್ಬೇಕು. ಅದೆಲ್ಲ ನಾವು ಆ ಟೈಮಲ್ಲಿ ನಾವು ಮಾತಾಡಕ ಮಚ್ಚು ಎದೆ ಮೇಲೆ ಬಂದಾಗ ಫ್ಯಾಮಿಲಿ ನೆನ್ಪಾಯ್ತವೆ, ಏನ್ ಮಾಡೋಣ. ಅಂದ್ರೆ ಎಷ್ಟೊತ್ತಿಗೆ ಆಗಿತ್ತು? ಸುಮಾರು ಒಂದು 1:30 ಇತ್ತು ಮಧ್ಯಾಹ್ನ. ಅವ್ರ ಗಾಡಿ ಎಲ್ಲ ಜಖಮ್ ಆಗಿದೆ ಅಲ್ಲ ಹಂಗೆ. ಅದೇ ಇದು ಮಚ್ಚೆತ್ಕೊಂಡು ಯಾವಾಗ ನಮ್ಮ ಮೇಲೆ ಹಿಡಿದು ಅವಾಗ ಪಬ್ಲಿಕ್ ನೋಡೋದು, ವಿಡಿಯೋಗಳು ಮಾಡಕ್ ಸ್ಟಾರ್ಟ್ ಮಾಡೋದು. ಅವಾಗ ಹೋಗಿ ಗಾಡಿ ಒಳಗಡೆ ಕೂತ್ಕೊಂಡಿದ್ದು. ಗಾಡಿ ಒಳಗಡೆ ಕೂತ್ಕೊಂಡಿದ್ದು ಮತ್ತೆ ಪಬ್ಲಿಕ್ ಎಲ್ಲ ಬಂದು ಮುತ್ಕೊಂಡಾಗ 4 ಜನ ಪೊಲೀಸ್ ಬಂದ್ರು. ಆ ಟೈಮಲ್ಲಿ ಗಾಬರಿ ಆದವರು ಗಾಡಿ ಸಮೇತ ಹೋಗಕ್ ನೋಡೋದು. ಬಟ್ ಒಂದೆರಡು ಗಾಡಿಗೆ ಟಚ್ ಆಗಿ ಅವಾಗ ಜನ ಪಬ್ಲಿಕ್ ಎಲ್ಲ ಫುಲ್ ರೊಚ್ಚಿಗೆದ್ದು ಕಲ್ಗಳು ಎತ್ತಾಕಿ ಗ್ಲಾಸ್ಗಳೆಲ್ಲ ಹೊಡೆದಾಕದ್ಮೇಲೆ ಕೆಳಗಡೆ ಎಳೆದ್ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ. ಇನ್ನ ಕೈ ಸಿಕ್ಕಿಲ್ಲ. ಎಂಪ್ಲಾಯ್ಸ್ ಇದು ಸರ್, ಮಾರ್ತಳ್ಳಿ ವೈಸ್ಟಾಗ್ ಗ್ಲೋಬಲ್ ಅಂತ. ಅವ್ರ ತಾಯಿ ಮತ್ತೆ ಇಬ್ರು ಇದ್ದಿದ್ದು. ಎಲ್ಲ ಇನ್ಸಿಡೆಂಟ್ ಎಲ್ಲ ಆದ್ಮೇಲೆ ಅವ್ರ ತಾಯಿ ಮಚ್ಚೆತ್ತಿ ಕೆಳಗಡೆ ಸೀಟ್ ಅಡಿ ಇಕ್ಕಕ್ಕೆ ಹೋಗ್ತಿದಂತೆ. ಆ ಟೈಮಲ್ಲಿ ಮಚ್ಚನ ವಾಪಸ್ ಇಸ್ಕೊಂಡು ಪೊಲೀಸರು ಗಾಡಿ ಎತ್ಕೊ ಬಂದಿದ್ದಾರೆ. ಅವ್ರ ತಾಯಿನ ಪೊಲೀಸರು ಕಳಿಸ್ಕೊಟ್ಟಿದ್ದಾರೆ ಮನೆ ಕಡೆಗೆ. ಸುಮ್ನೆ ಅವ್ರ ಇದ್ರೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು. ಆ ಯಪ್ಪ ಎಲ್ಲೋಗಿದ್ದಾನೋ ಗೊತ್ತಿಲ್ಲ. ಇದೆಲ್ಲ ಇನ್ಸಿಡೆಂಟ್ ಆದ್ಮೇಲೆ ಎಲ್ಲೋಗೋನೋ ಗೊತ್ತಿಲ್ಲ. ನನ್ನ ಹೆಸರು ಕುಮಾರ್ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.